ಲಕ್ಷಾಂತರದ ಸಂಬಳ, ಫಾರಿನ್ನಲ್ಲಿ ಕೆಲಸ ಸಿಗೋ ಚಾನ್ಸು, 100% ಜಾಬ್ ಗ್ಯಾರಂಟಿ ಅನ್ನೋ ಅಡ್ವರ್ಟೈಸ್ಮೆಂಟ್ ನೋಡಿದ ಹುಡುಗ ಹುಡುಗಿರು ಕ್ಯೂನಲ್ಲಿ ನಿಂತು ಜೆಕೆ ಇನಿಷಿಯಲ್ ಇನ್ಫೋ ಸೊಲ್ಯೂಷನ್ಗೆ ಸೇರಿದ್ರು. ಲಕ್ಷಗಟ್ಟಲೆ ಫೀಸ್ ಕೂಡ ಕೊಟ್ರು. ಆದರೆ ಅಲ್ಲಿನ ಪಾಠಗಳು ಬಾಲವಾಡಿಗಿಂತ ಕಡೆಯಾಗಿದ್ವು. ಆನ್ಲೈನ್ ಕೋರ್ಸ್ ಅನ್ನೋದೇ ಮಾರಾ ಮೋಸ ಅನ್ನೋ ವಿಷಯ ಗೊತ್ತಾಗುವಷ್ಟರಲ್ಲಿ ಮಖಮಲ್ ಟೋಪಿ ಬಿದ್ದಾಗಿತ್ತು. ಕೋರ್ಸ್ ನಡೀತಾ ಇತ್ತು. ಇನ್ಸ್ಟ್ರಕ್ಟರ್ ಬಿಟ್ಬಿಟ್ರು. ಇನ್ಸ್ಟ್ರಕ್ಟರ್ ಇರಲಿಲ್ಲ. ಅದಾದಮೇಲೆ 1 ತಿಂಗಳು ಕೋರ್ಸೇ ನಡೀಲಿಲ್ಲ. ಅದಾದಮೇಲೆ ಬೇರೆ ಇನ್ಸ್ಟ್ರಕ್ಟರ್ ಬಂದರು. ಅವರು ಕೋರ್ಸ್ ಎಂಡ್ವರೆಗೂ ಬಂದರು. ಕೋರ್ಸ್ ಎಂಡಿಗೆ ಬಂದಮೇಲೆ ಬರೀ ನಾನು 4 ಕ್ಲಾಸ್ ಉಳಿದಿದೆ ಅನ್ನೋಂಗೆ 1.5-2 ತಿಂಗಳು ತೊಗೊಂಡ್ರಿ ನಾನು 4 ಕ್ಲಾಸ್ಗೆ. ಆ ಕೋರ್ಸು ಡಿಸೆಂಬರ್ಗೆ ಮುಗಿಬೇಕಾಗಿದ್ದು ಕೋರ್ಸು ಮಾರ್ಚ್ ಎಂಡಿಗೆ ಮುಗೀತು ಕೋರ್ಸು. ಅದಾದಮೇಲೆ 1 ತಿಂಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಜುಲೈ ಆಯಿತು, ಇನ್ನೂ ಸಿಕ್ಕಿಲ್ಲ. ಇವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಹಿಂಗಾದ್ರೆ ಅಮೆರಿಕಾದಲ್ಲಿ ಡಾಲರ್ ಲೆಕ್ಕದಲ್ಲೇ ಸಂಬಳ ತಗೊಳ್ಳೋದು. ಫೀಸ್ಗೆ ಅಂತ ಸಾಲ ಸೋಲ ಮಾಡಿ ದುಡ್ಡು ಹೊಂದಿಸ್ಕೊಟ್ಟ ಪಾಲಕರು ಕೂಡ ಇವರನ್ನ ಕೇಳೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ನೋಡಿದ್ರೆ ಕ್ಲಾಸ್ ನಡೆದ್ರೆ ನಡೀತು, ನಡೀದಿದ್ರೆ ಇಲ್ಲ. 2 ತಿಂಗಳಲ್ಲಿ ಮುಗಿಬೇಕಾದ ಸಿಲೆಬಸ್ಸು 7 ತಿಂಗಳಾದ್ರೂ ಮುಗಿಲಿಲ್ಲ. ಒನ್ ಫೈನ್ ಡೇ ಕ್ಲಾಸ್ ಮುಗೀತು ಅಂತ ಘೋಷಿಸಿ ಬಿಡೋರು. ನೌಕರಿ ಅಂತ ಕೇಳಿದ್ರೆ ಉತ್ತರನೇ ಇಲ್ಲ. 1 lakh rupees ಕಟ್ಟಿದೆ. 1 ಲಕ್ಷ ಅದು 2 ದಿನದಲ್ಲಿ ಕಟ್ಟಿ ಅಂತ 2 ದಿನದಲ್ಲಿ ಅರ್ಜೆಂಟ್ ಮಾಡ್ಕೊಂಡು 1 ಲಕ್ಷ ಕಟ್ಟಿಸ್ಕೊಂಡ್ಬಿಟ್ರು. ಆಮೇಲೆ ನೋಡಿದ್ರೆ ಯಾವುದೋ ಒಂದು ಟ್ರೈನರ್ ಸರಿಗೆ ಟ್ರೈನಿಂಗೂ ಇಲ್ಲ. ಯಾವುದೋ ಒಂದು ಟೈಮ್ 3 ತಿಂಗಳಾಯಿತು. ಪ್ಲೇಸ್ಮೆಂಟ್ ಅಂದರೆ ಫೋನು ಎತ್ತಲ್ಲ. ಪಾರ್ಟಿ ಇನ್ಸ್ಟಿಟ್ಯೂಟ್ ಹೋದ್ಗೆ ಅಲ್ಲೂ ಸಿಗಲ್ಲ. ಎಷ್ಟು ದಿನ ಓಡಾಡೋಕ್ಕಾಗುತ್ತೆ? ಸರಿ, ಒಂದು 15 ದಿನ 1 ತಿಂಗಳು ಅಂತ ಟೈಮ್ ತೊಗೋತಾನೇ ಇದ್ರು. ನಾವು ಕೊಡ್ತಾಯಿದ್ವಿ ಪೇಷಂಟಾಗಿ. ಆಯಿತು ಸರಿ, ಕೆಲಸ ಕೊಡಿಸ್ತಾರೆ. ಆಮೇಲೆ 1 ಫೈನ್ ಡೇ ಇನ್ಸ್ಟಿಟ್ಯೂಟ್ಗೆ ಹೋದರೆ ಇನ್ಸ್ಟಿಟ್ಯೂಟಲ್ಲಿ ಯಾರೂ ಇಲ್ಲ. ಇನ್ಸ್ಟಿಟ್ಯೂಟ್ ಕ್ಲೋಸ್ಡ್. ಎಲ್ಲಿಗೆ ಸರ್ ಹೋಗೋದು? ದುಡ್ಡು ಕೊಟ್ಟವ್ರು ನಾವು. ನಮಗೆ ನಮ್ಮ ಗೊತ್ತು, ನಾವೆಲ್ಲ BA ಪಾಸ್ ಮಾಡಿಕೊಂಡು ಪತ್ರಕರ್ತರಾದವರು. ಹೋಗ್ಲಿ, ಇವರು ಕೆಲಸ ಕೊಡಿಸ್ತಿದ್ರೇನಂತೆ. ಇವರು ಕೊಟ್ಟಿರೋ ಸರ್ಟಿಫಿಕೇಟ್ ಇಟ್ಕೊಂಡು ನೀವೇ ನೌಕರಿ ಹುಡುಕೊಳ್ಳೋದಲ್ವಾ? ನಂದು ಮೇನ್ ಏಮ್ ಇದ್ದಿದ್ದೆ ಅಬ್ರಾಡ್ ಹೋಗಿ ನಾನು ಕೆಲಸ ಮಾಡಲಿಕ್ಕೆ. ಆಗೇನಾಯಿತು, ನನಗೆ ಬೇಕಾಗಿತ್ತು ಸರ್ಟಿಫಿಕೇಷನ್ ಬೇಕಾಗಿತ್ತು. ಆ ಇದರಲ್ಲಿ ನಾನು ಕೇಳಿದೆ ಇಂಟರ್ನ್ಯಾಷನಲ್ ವರ್ಕ್ ಮಾಡ್ಬೋದು ಅಂತ. ನಮ್ಮ ಸರ್ಟಿಫಿಕೇಟು ಗ್ಲೋಬಲಿ ವ್ಯಾಲಿಡ್, UK US ಎಲ್ಲ ಕಡೆ. ಈ ಸರ್ಟಿಫಿಕೇಷನು USದು SAP ಕೋ ಪಾರ್ಟ್ನರ್ಸು ಅಂತ ಹೇಳಿ ಅವರು ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಆಮೇಲೆ ಗೊತ್ತಾಗ್ತಿದೆ ಸರ್ಟಿಫಿಕೇಷನ್ 5 ಪೈಸಾ ವ್ಯಾಲ್ಯೂ ಇಲ್ಲ ಮಾರ್ಕೆಟಲ್ಲಿ. ಎಲ್ಲರೂ ಹೋಗಿ ಕೇಳಿದ್ರೆ ಇಂಥ ಕಡೆ ಇದೆಯಾ ಅಂತ ನಾವು ಜಾಬ್ ಟ್ರೈ ಮಾಡಲಿಕ್ಕೆ. ಆ ಥರ ಯಾವುದು ಸರ್ಟಿಫಿಕೇಷನೇ ಇಲ್ಲ ಮಾರ್ಕೆಟಲ್ಲಿ. ಇದು ತೊಗೊಂಡ್ರೆ ನಿಮ್ಗೆ 5 ಪೈಸಾ ವ್ಯಾಲ್ಯೂ ಇಲ್ಲ. ನಿಮ್ಮ ರೆಸ್ಯೂಮ್ ನೋಡ್ತಾ ಇದ್ದಂಗೆ ರಿಜೆಕ್ಟ್ ಮಾಡ್ತಾರೆ. ಆಯ್ತಲ್ಲ, ಅಲ್ಲಿಗೆ ಪಿಕ್ಕಿ ಬಿದ್ದದ್ದು ಕನ್ಫರ್ಮ್ ಆದಂಗಾಯ್ತು. ಸರಿ, ಎಲ್ಲರೂ ಸೇರಿ ಇನ್ಸ್ಟಿಟ್ಯೂಟ್ನವರನ್ನ ಕೇಳೋಣ ಅಂತ ಅಲ್ಲಿಗೆ ಹೋದ್ರೆ ಈಗ they told like till Sunday we wrote the exam. By Sunday it was like we can see that it is going to close, and by Monday there was no response from anyone, and by today we gone there and saw that it was like closed. Everything was broken. They have shifted everything from the table and desk, everything, and they have changed. ಅರೆ ಇಸ್ಕಿ ಅಂದುಕೊಂಡು ಇದರ ಕೋಆರ್ಡಿನೇಟರ್ ರಾಹುಲ್ ಮಿಶ್ರಾ ಅನ್ನೋನಿಗೆ ಫೋನ್ ಮಾಡಿದ್ರೆ ಅದ್ಯಾರೋ ರಿಸೀವ್ ಮಾಡಿ ರಾಂಗ್ ನಂಬರ್ ಅಂತಾರೆ. ಮೆಸೇಜ್ ಮಾಡಿದ್ರೆ ಇಂಥ ಉತ್ತರ: ತಲೆ ಹರಟೆ ಮಾಡಬೇಡಿ, ನನಗೆ ರಾಹುಲ್ ಅಂದ್ರೆ ಯಾರು ಅನ್ನೋದೇ ಗೊತ್ತಿಲ್ಲ, ನಂಗ್ಯಾಕೆ ಟ್ರಬಲ್ ಮಾಡ್ತಿದ್ದೀರಿ ಅನ್ನೋ ಅರ್ಥದ ರಿಪ್ಲೈ ಬರ್ತಿದೆ ರಾಹುಲ್ ಮಿಶ್ರಾನ ಮೊಬೈಲ್ನಿಂದ. ಆಗಲೇ ಇವರೆಲ್ಲ ಸೇರಿಕೊಂಡು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ನಮ್ಮ ರಿಪೋರ್ಟರ್ ಅರವಿಂದ್ಗೆ ಫೋನ್ ಮಾಡಿದ್ದು. ಹೋಗಿ ನೋಡಿದ್ರೆ ಎಲ್ರೂ ಕಂಗಾಲಾಗಿ ನಿಂತಿದ್ರು. JK ಇನಿಷಿಯಲ್ ಇನ್ಫೋ ಸೊಲ್ಯೂಷನ್ಸ್ ನಡೆಸ್ತಿದ್ದವನು ರಾಹುಲ್ ಮಿಶ್ರಾ ಅನ್ನೋದು ಬಿಟ್ರೆ ಅವನದ್ದೊಂದು ಫೋಟೋ ಕೂಡ ಇಲ್ಲ ಇವ್ರ ಹತ್ರ. ಇದೊಳ್ಳೆ ಕಥೆ ಆಯ್ತಲ್ಲ ಅಂದ್ಕೊಂಡು ಬಸವೇಶ್ವರ ನಗರದಲ್ಲಿ ಇವನಿಗೆ ಇನ್ಸ್ಟಿಟ್ಯೂಟ್ ನಡೆಸೋದಕ್ಕೆ ಜಾಗ ಬಾಡಿಗೆಗೆ ಕೊಟ್ಟಿದ್ದ ಓನರ್ ಹತ್ರ ಹೋಗಿ ವಿಚಾರಿಸಿದ್ದಾಯ್ತು.
ಹೇಳ್ದಿರ ಕೇಳ್ದಿರ ಸ್ಯಾಟರ್ಡೆ ನೈಟು ಹೇಳ್ದಿರ ಕೇಳ್ದಿರ ಎಲ್ಲ ಎಂಪ್ಲಾಯೀಸ್ನೂ ಟರ್ಮಿನೇಟ್ ಮಾಡಿ ಜೊತೆಯಲ್ಲಿ ಎಂಪ್ಲಾಯೀಸ್ ಆಗಿ ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ದವ್ರದ್ದು ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಸಿ ಬೇಕಾದವ್ರನ್ನೆಲ್ಲ ಊರಿಗೆ ಕಳಿಸಿ ಇವನು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಇನ್ಸ್ಟಿಟ್ಯೂಟ್ನೆಲ್ಲ ಖಾಲಿ ಮಾಡಿ ಬರೀ ಫೋನ್ ಮಾತ್ರ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನಾವು ಫೋನ್ ಮಾಡಿದ್ರೆ ರಿಂಗ್ ಆಗ್ತದೆ, ಏನು ಅನ್ಕೊಬೇಕು ನಾವು, ಇನ್ಸ್ಟಿಟ್ಯೂಟಲ್ಲಿ ಇದ್ದಾರೆ ಅನ್ಕೊಬೇಕು. ಇನ್ಸ್ಟಿಟ್ಯೂಟ್ಗೆ ಹೋದರೆ ಬ್ಯಾನರ್ ಇಲ್ಲ ಏನಿಲ್ಲ. ಆ ಬಿಲ್ಡಿಂಗ್ ಓನರ್ನ ಕೇಳಿದ್ರೆ ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಮಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಸರಿ ಸರ್, ನಮಗೆ ಅಟ್ಲೀಸ್ಟು ನಮಗೆ ಕೆಲಸ ಅಂತೂ ಕೊಡಿಸಿಲ್ಲ, ನಮ್ಗೊಂಚೂರು ದುಡ್ಡಾದರೂ ಬರಬೇಕು, ಯಾಕಂದರೆ ಅಷ್ಟು ದುಡ್ಡಂತೂ ವರ್ತಿಲ್ಲ ಇವ್ರು ಕೊಟ್ಟಿರೋದು ಅಷ್ಟು ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ನೀವು ಹಂಗೆ ಹೇಳ್ತಾ ಇದ್ದೀರಾ, ಅವ್ನು ಬಾಡಿಗೆನೇ ಕೊಟ್ಟಿಲ್ಲ, ಅವ್ನು ಕೊಟ್ಟರು ಅಡ್ವಾನ್ಸ್ ಎಲ್ಲ ಖಾಲಿ ಆಗೋಗಿ ಇವಾಗ ನಮಗೆ ದುಡ್ಡು ಕೊಡಬೇಕು ಅಂತಾರೆ. ಎಲ್ಲರ ಹತ್ರ ಲೈನಾಗಿ ಚೀಟ್ ಮಾಡಿಕೊಂಡು ಇವನ ಹೆಸರು ಆ್ಯಕ್ಚುಲಾಗಿ ರಾಹುಲ್ ಮಿಶ್ರಾ ಅಲ್ವೇ ಅಲ್ಲ. ಇವನ ಹೆಸರು ರೆಂಗನ್ ಜೈಕುಮಾರ್ ಅಂತ. ಇವ್ರ ತಂದೆ ಹೆಸರು ಜೈಕುಮಾರ್, ತಾಯಿ ಹೆಸರು ಕವಿತಾ. ಅದೇ JK ಇನಿಷಿಯಲ್ ಅಂತ ಇಟ್ಟಿರೋದು. ಒಂದೊಂದು ಕಡೆ ಒಂದೊಂದು ಕಂಪ್ನಿ ಹೆಸರಿಟ್ಟು ಸ್ಟಾರ್ಟ್ ಮಾಡಿದ್ದಾನೆ. ಜಯನಗರಲ್ಲಿ ಇನ್ನೊಂದು ಇಟ್ಟಿದ್ದಾನೆ. ಅಂದ ಮೇಲೆ ಹೆಂಗ್ ಹುಡ್ಕೋದು? ಹಂಗೂ ಹಿಂಗೂ ತಿಪ್ಪರ್ಲಾಗ ಹಾಕಿ ಅವನ ಮನೆ ಅಡ್ರೆಸ್ ತಗೊಂಡು ಅಲ್ಲಿಗೆ ಹೋದ್ರೆ ಅದು ಖಾಲಿ. ಇದೊಳ್ಳೆ ಕಥೆ ಆಯ್ತಲ್ಲ ಅಂದ್ಕೊಂಡು ಕುಂತಿದ್ದಾಗ ಇನ್ಸ್ಪೆಕ್ಟರ್ ರಾಮಚಂದ್ರಯ್ಯನವರು ಒಂದು ಐಡಿಯಾ ಮಾಡಿದ್ರು. ಕ್ರೈಮ್ DCP ಕೃಷ್ಣಂರಾಜು ಮತ್ತು ACP ಗುಳೇದ್ರನ್ನ ಕಾಂಟ್ಯಾಕ್ಟ್ ಮಾಡಿ ರಾಹುಲ್ ಮಿಶ್ರಾನ ಮೊಬೈಲ್ ಎಲ್ಲಿ ವರ್ಕ್ ಆಗ್ತಿದೆ ಅಂತ ಲೊಕೇಶನ್ ತೆಗೆಸಿದ್ರು. ITPL ಮೇನ್ ರೋಡ್ ನಲ್ಲಿ ಮೊಬೈಲ್ ವರ್ಕ್ ಆಗ್ತಿದೆ ಅನ್ನೋದು ಗೊತ್ತಾಯ್ತು. ಮಫ್ತಿಯಲ್ಲಿದ್ದ 2 ಕಾನ್ಸ್ಟೇಬಲ್ಗಳನ್ನ ಕರ್ಕೊಂಡು ಖಾಸಗಿ ಕಾರ್ನಲ್ಲಿ ಆ ಕಡೆ ಹೋಗಿ ರೌಂಡ್ಸ್ ಮಾಡ್ತಿದ್ದಾಗ ಮೋಸ ಹೋದ ಹುಡುಗರು ದೂರದಿಂದಲೇ ರಾಹುಲ್ ಮಿಶ್ರಾನ ಕಾರು ಗುರುತಿಸಿದ್ರು. ಅಂತೂ ಸಿಕ್ಕಿಬಿದ್ದ ನೋಡಿ. Rahul sir, I want to know first of all, this is not right actually. This is record. ಅಂತೂ ಇಂತೂ ರಾಹುಲ್ ಮಿಶ್ರಾ ಸಿಕ್ಕಿಬಿದ್ದ. ಕರೆಕ್ಟಾಗಿ ವಿಚಾರಿಸಿ ನೋಡಿದಾಗ ಅವನ ಇನ್ಸ್ಟಿಟ್ಯೂಟ್ ಒಂದೇ ಅಲ್ಲ, ಹೆಸರು ಕೂಡ ನಕಲಿ ಅನ್ನೋದು ಗೊತ್ತಾಗಿತ್ತು. ರೇಗಾನ್ ಅನ್ನೋದು ರಾಹುಲ್ ಮಿಶ್ರಾನ ಅಸಲಿ ಹೆಸರು. ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ನೌಕರಿ ಮಾಡಬೇಕು ಅನ್ನೋರ ಆಸೆಗಳನ್ನ ಬಂಡವಾಳ ಮಾಡಿಕೊಂಡ ಆತ ಲಕ್ಷಗಟ್ಟಲೆ ದುಡ್ಡು ದುಡಿಯೋದಕ್ಕೆ ತಯಾರಾಗಿ ಬಿಟ್ಟಿದ್ದ. ಕಂಪ್ಯೂಟರ್ ಕ್ಲಾಸ್ ತಗೋತೀನಿ ಅಂತ ತಿರುಪತಿ ನಾಮ ಹಾಕಿದ್ದ. ಏನೇ ಆದ್ರೂ ಅರೆಸ್ಟ್ ಆದ್ಮೇಲೆ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಮೋಸ ಹೋದ ಹುಡುಗರು ಆತನಿಗೆ ತಗೊಂಡ ಕ್ಲಾಸ್ ಚೆನ್ನಾಗಿತ್ತು. ಒಂದು ಸಣ್ಣ ಬ್ರೇಕ್ನ ನಂತರ ನೀವೇ ನೋಡಿ.